ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು 2025ಗೆ ನಮ್ಮ RCB ತಂಡ ಏನು ಗುರು, ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು. ಆದರೆ RCB ತಂಡಕ್ಕೆ ಕ್ಯಾಪ್ಟನ್ ಯಾರು ಮತ್ತು RCB ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ, RCB ತಂಡದ ಬ್ಯಾಟಿಂಗ್ ಸ್ಟ್ರೆಂತ್, ಬೌಲಿಂಗ್ ಸ್ಟ್ರೆಂತ್ ಯಾವ ರೀತಿ ಇದೆ, ಸ್ವಲ್ಪ ವಿಡಿಯೋ ನೋಡಿ ಇಲ್ಲೇ ನೋಡ್ತಾ ಇರೋಂಗೆ ಯಾವ ರೀತಿ ಕ್ಯಾಪ್ಟನ್ ಆಗ್ಬೋದು, RCB ತಂಡಕ್ಕೆ ಯಾರು ಕ್ಯಾಪ್ಟನ್ ಆಗ್ಬೋದು, RCB ತಂಡಕ್ಕೆ ಹೊಸ ಆಟಗಾರ ಯಾರು ಎಂಟ್ರಿ ಕೊಡ್ತಿದ್ದಾರೆ, ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ಡೈಲಾಗ್ಗಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನೋಡ್ತಿರ್ಬೋದು, ಇದು RCB ತಂಡದ ಬ್ಯಾಟಿಂಗ್ ಸ್ಟ್ರೆಂತ್ ಅಂತ ಇರಬೇಕು. ಒಬ್ರೊಬ್ರು ಒಡೆಯ ಏಟು ಸ್ಟೇಡಿಯಂ ಬಿಟ್ಟು ಆಚೆ ಹೋಗಂಗೆ ಹೊಡಿತಾ ಇದ್ದಾರೆ ಅಂತ ಹೇಳಬೇಕು. ಮತ್ತು ಬೌಲಿಂಗ್ ಕೂಡ RCB ತಂಡದ್ದು ಅದೇ ರೀತಿ ಇದೆ ಅಂತ ಹೇಳಬೇಕು. ಎಲ್ಲರೂ ಕೂಡ ಡೆತ್ ಸ್ಪೆಷಲಿಸ್ಟ್ ಮತ್ತು ಪವರ್ ಪ್ಲೇಲಿ ಬೆಂಕಿ ಹಾಕಿ ಬೌಲಿಂಗ್ ಮಾಡುವಂಥ ಆಟಗಾರರು, ಮಿಡ್ಲರ್ಸಲ್ಲಿ ವಿಕೆಟ್ ಕೀಳುವಂಥ ಆಟಗಾರರು ಈ ವರ್ಷ ನಮ್ಮ RCB ತಂಡದಲ್ಲಿ ಇದ್ದಾರೆ 2025ಗೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಮತ್ತು RCB ತಂಡಕ್ಕೆ ಈ ವರ್ಷ ಇಂಜುರಿ ಸಮಸ್ಯೆ ಕಾಡ ಸಾಧ್ಯತೆ ಹೆಚ್ಚಾಗಿ ಅಂತ ಹೇಳಬೇಕು. ಈಗ ಆಲ್ರೆಡಿ ಬಂದಿರೋ ಅಪ್ಡೇಟ್ ಪ್ರಕಾರ ಹೇಜಲ್ವುಡ್ ಮತ್ತು ಲಿವಿಂಗ್ಸ್ಟೋನ್ ಅವರು ಇಂಜುರಿ ಆಗಿದ್ದಾರೆ. ಬೌಲರ್ಸ್ ಇಬ್ಬರು ಕೂಡ ಇಂಜುರಿ ಆಗಿದ್ದಾರೆ ಅಂತ ಹೇಳಬೇಕು. ಇವ್ರ ಬದಲಾಗಿ RCB ತಂಡ ಶಾರ್ದುಲ್ ಠಾಕೂರ್ ಅವರನ್ನ ಪಿಕ್ ಮಾಡಿದರೆ ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ ಮಾಡಿ ಗುರು, ನೋಡೋಣ. ಅಂದರೆ ಇಂಜುರಿ ಆಗಿನೂ ಸಂಪೂರ್ಣವಾಗಿ ರೋಲ್ ಔಟ್ ಆಗಿಲ್ಲ. ರೋಲ್ ಔಟ್ ಆಯಿತು ಅಂದರೆ ಶಾರ್ದುಲ್ ಠಾಕೂರ್ನ ಪಿಕ್ ಮಾಡ್ತು ಅಂತ ಅಂದರೆ RCB ತಂಡ, ಆಗ RCB ತಂಡಕ್ಕೆ ಒಳ್ಳೆ ಆಲ್ರೌಂಡರ್ ಸಿಕ್ತಂಗೆ ಆಗುತ್ತೆ. ಶಾರ್ದುಲ್ ಠಾಕೂರ್ ಅವರು ಗೊತ್ತಿರ್ಬೋದು, ಬ್ಯಾಟಿಂಗ್ ಕೂಡ ಆಡ್ತಾರೆ ಅಂತ. ಮತ್ತು RCB ತಂಡಕ್ಕೆ ಕ್ಯಾಪ್ಟನ್ ಯಾರಾಗ್ಬೋದು, RCB ತಂಡ ಹಳೆ ಕ್ಯಾಪ್ಟನ್ ಇರಲಿ, ವಿರಾಟ್ ಕೊಹ್ಲಿನೇ ಆಗಲಿ ಅಂತ ಮಾಡೋದಾಯ್ತು ಅಂದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ಬೋದು. ವಿರಾಟ್ ಕೊಹ್ಲಿ ಒಪ್ಕೊತ್ತು ಅಂತಂದರೆ, ಇಲ್ಲ ಅಂತಾರೆ RCB ತಂಡ ನನ್ನ ಪ್ರಕಾರ ರಜತ್ ಪಟ್ಟಿದಾರು ತಪ್ಪಿದ್ರೆ ಕುರ್ನಾಲ್ ಪಾಂಡ್ಯ ಅವರನ್ನ ಕ್ಯಾಪ್ಟನ್ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ 2025ಗೆ RCBಗೆ ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ಟಾಟಾ ಬಾಯ್, ನಮಸ್ಕಾರ. ಜೈ RCB, ಕಪ್ ನಮ್ಮದೇ.